ದೇವ ನಮಗೆ ಸ್ತೋತ್ರವಾಗಲಿ. ಯೇಸು ಸ್ವಾಮಿ ಶಿಲುಬೆ ಮೇಲೆ ನುಡಿದಂಥ ಎರಡನೇ ಮಾತು, ಈ ಹೊತ್ತೇ ನನ್ನ ಸಂಗಡ ಪರದೇಶಿಯಲ್ಲಿ ಇರುವೆ ಎಂಬುದಾಗಿ. ಲೂಕನ ಬರೆದ ಸುವಾರ್ತೆ 23ನೇ ಅಧ್ಯಾಯ 43ನೇ ವಚನದಲ್ಲಿ ನಾವು ಯೇಸು ಸ್ವಾಮಿ ತನ್ನ ಜೊತೆಯಲ್ಲಿ ಹಾಕಲ್ಪಟ್ಟಂಥ ಕಳ್ಳನಿಗೆ ಹೇಳುತ್ತಾ ಇರುವಂಥ ಮಾತನ್ನು ನಾವು ನೋಡಿಕೊಳ್ಬಹುದು. ಹೌದು, ಇಬ್ಬರ ಕಳ್ಳರ ಮಧ್ಯದಲ್ಲಿ ಯೇಸು ಸ್ವಾಮಿ ಶಿಲುಬೆ ಮೇಲೆ ಹಾಕಲ್ಪಟ್ಟಾಗ ಇಬ್ಬರು ಕಳ್ಳರ ಮಧ್ಯದಲ್ಲಿ ಒಬ್ಬನು ಯೇಸು ಸ್ವಾಮಿಯನ್ನು ಹೀಯಾಳಿಸುತ್ತಾನೆ. ಆದರೆ ಮತ್ತೊಂದು ಕಳ್ಳನು ಆತನನ್ನು ಗದರಿಸಿ, ನಾವಾದರೂ ತಕ್ಕ ಒಂದು ದಂಡನೆಯಲ್ಲಿದ್ದಾರೆ, ಈತನಾದರೂ ಏನು ಮಾಡದವನು ಎಂಬುದಾಗಿ ಹೇಳಿ ಆತನು ತನ್ನ ಪಾಪಕ್ಕೆ ಪಶ್ಚಾತ್ತಾಪ ಪಟ್ಟುಕೊಂಡು ಯೇಸು ಸ್ವಾಮಿಯ ಬಳಿಯಲ್ಲಿ, ತಂದೆಯೇ, ನಿನ್ನ ರಾಜ್ಯವನ್ನು ಪಡೆದುಕೊಂಡವನಾಗಿ ಬರುವಾಗ ನನ್ನನ್ನು ನೆನೆಸಿಕೋ ಎಂಬುದಾಗಿ ಆ ಕಳ್ಳನು ಹೇಳುತ್ತಾನೆ. ಹೌದು, ಆತನು ತನ್ನ ಪಾಪಕ್ಕಾಗಿ ಆತನು ಪಶ್ಚಾತ್ತಾಪ ಪಟ್ಟದರಿಂದ ದೇವರು ಈ ಹೊತ್ತೇ ನನ್ನ ಸಂಗಡ ಪರದೇಶಿಯಲ್ಲಿರುವೆ ಎಂಬುದಾಗಿ ಹೇಳುತ್ತಾರೆ. ಹೌದು, ಇವತ್ತು ನಮ್ಮ ಜೀವಿತದಲ್ಲೂ ಕೂಡ ಅಷ್ಟೇ, ನಾವು ಮಾಡಿದಂಥ ತಪ್ಪುಗಳಿಗೆ, ಪಾಪಗಳಿಗೆ ನಾವು ಯಾವಾಗ ಪಶ್ಚಾತ್ತಾಪ ಪಡುತ್ತೇವೋ ಆಗ ನಮಗೆ ರಕ್ಷಣೆ ಸಿಗುತ್ತದೆ. ಆ ಕಳ್ಳನಿಗೆ ನೋಡಿದರೆ, ಆ ಲೋಕದಲ್ಲಿ ಜೀವಿಸುವಾಗ ಆತನು ಪಾಪಗ್ರಸ್ತನಾಗಿದ್ದನು, ಕಳ್ಳನಾಗಿದ್ದನು, ಆತನು ದರೋಡೆಕೋರನಾಗಿದ್ದನು. ಆದರೆ ಕೊನೆಯ ಕ್ಷಣದಲ್ಲಿ ಆತನು ಶಿಲುಬೆ ಮೇಲೆ ಯೇಸು ಸ್ವಾಮಿ ಹಾಡಿದಂಥ ಮೊದಲನೆಯ ಮಾತನ್ನು ಕೇಳಿ ಆತನು ಮನಸಾಂತರಗೊಂಡು ರಕ್ಷಣೆ ಹೊಂದಿ ಆತನು ದೇವರ ಬಳಿಯಲ್ಲಿ ಆತನು ಮನಸಾಂತರಗೊಳ್ಳುತ್ತಾ ಇರುವುದನ್ನು ನಾವು ನೋಡಿಕೊಳ್ಳಬಹುದು. ಆತನು ಪಶ್ಚಾತ್ತಾಪ ಪಟ್ಟಿದ ಕೂಡಲೇ ಆತನನ್ನು ದೇವರು ಆಶೀರ್ವದಿಸುತ್ತಾ ಇದ್ದಾರೆ. ಒಂದು ಪರಲೋಕಕ್ಕೆ ಹೋಗುವಂಥ ಒಂದು ಆಶೀರ್ವಾದವನ್ನು ದೇವರು ಒದಗಿಸಿಕೊಡುತ್ತಾ ಇದ್ದಾರೆ. ಇವತ್ತು ನಿನ್ನ ಜೀವಿತದಲ್ಲಿ ನೀನು ಕೂಡ ಅಷ್ಟೇ, ನಿನ್ನ ಪಾಪಗಳಿಗಾಗಿ ನೀನು ಪಶ್ಚಾತ್ತಾಪ ಪಡುವಾಗ ಖಂಡಿತವಾಗಲೂ ಇವತ್ತು ದೇವರು ನಿನ್ನನ್ನು ಕೂಡ ಆತನು ರಕ್ಷಿಸಲಿಕ್ಕೆ ಶಕ್ತನಾಗಿದ್ದಾನೆ. ಸೊ ಈ ಏಡಿನ ಮಾತಿನ ಪ್ರಕಾರವಾಗಿ, ಹೌದು, ಇವತ್ತು ನಾವು ಕೂಡ ಆ ಕಳ್ಳನು ಪರಿವರ್ತನೆಗೊಂಡ ರೀತಿಯಲ್ಲಿ ನಾವು ನಮ್ಮ ಮನಸ್ಸುಗಳನ್ನು ಇವತ್ತು ಪರಿವರ್ತನೆ ಮಾಡಿಕೊಳ್ಳೋಣ. ನಮ್ಮ ಪಾಪದಿಂದ ನಾವು ಮಾನಸಾಂತರಗೊಂಡು ನಾವು ಕ್ರಿಸ್ತನವರಾಗಿ ನಾವು ಜೀವಿಸುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಳ್ಳೋಣ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.